ಫ್ಲಾಗ್ ಹಾಕೊಂಡಿರ್ತಾರೆ. ಸೊ ನಮ್ಮ ಫ್ಲಾಗ್, ನಮ್ಮ ಒಂದು ಕನ್ನಡ ಬಾವುಟನ ಅಧಿಕೃತ ಮಾಡೋದಕ್ಕೆ ತಮ್ಮ ಒಂದು ಅಭಿಪ್ರಾಯ ಏನು? ನೋಡಿ, ಇಂಥದಕ್ಕೆಲ್ಲ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ಬೆನ್ನುಮೂಳೆ ಇಲ್ಲದಂತ ಜನ ನಾವ್ ಹಿಡ್ಕೊಂಡು ಹೋಗಿ ನಮ್ದು ಧ್ವಜ ಏರಿಸಿ ಯಾವನ್ ಕೇಳ್ತಾನೆ? ನೀವು ಧ್ವಜ ಸಂಹಿತೆ ಅಂತ ಯಾವ್ದಕ್ಕೆ ಭಾರತದ ಧ್ವಜ ಸಂಹಿತೆಗಿದೆ, ಅದಕ್ಕೆ ಅವಮಾನ ಆಗದ ರೀತಿನಲ್ಲಿ ನಾವು ನಮ್ಮದೇ ಧ್ವಜ, ಇವಾಗ ಪಕ್ಷಗಳು ತಮ್ಮ ಧ್ವಜಗಳನ್ನ ಮೆರೆಸ್ತಾರೆ. ಕರ್ನಾಟಕಕ್ಕೆ ಒಂದು ಧ್ವಜ ಮಾಡ್ಕೊಳ್ಳೋದಕ್ಕೆ ಏನ್ ಕಷ್ಟ? ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಖಂಡಿತ ನಾವು ಅದನ್ನ ಹೇಳೋದೇ ಬೇಕಾಗಿಲ್ಲ. ಅದು ನಮ್ಮ ಧ್ವಜ. ಈಗ ಬಿಬಿಎಂಪಿ ಆಫೀಸ್ ನಲ್ಲಿ ನೀವು ಕನ್ನಡ ಧ್ವಜ ಹಾರಿಸ್ತೀರಾ ಸರ್? ಈಗಲೇ ಹಾರಿಸೋದಕ್ಕೆ ಎಮ್ಎಲ್ಎ ಅಥವಾ ನೀವು ಯಾವ್ದಾದ್ರು ಎಮ್ಎಲ್ಎ ಆದ್ರೆ ನಿಮ್ಮ ಪಕ್ಷದಿಂದ ಅಲ್ಲಿ ಕರ್ನಾಟಕ ಇದು ವಿಧಾನಸೌಧದಲ್ಲಿ ಮೇಲಲ್ಲದೆ ಅಟ್ಲೀಸ್ಟ್ ಸುತ್ತಮುತ್ತ ಕ್ಯಾಂಪಸ್ ಎಲ್ಲಾದ್ರೂ ನೀವು ಹಾರಿಸ್ತೀರಾ ಸರ್? ನೋಡಿ, ಇದು ಆಗ್ಲೇ ಹೇಳಿದಾಗ ಧ್ವಜ ಸಂಹಿತೆ ಅಂತ ಒಂದು ಏನು ಪ್ರೊಸೀಜರ್ ಇರುತ್ತೆ, ನಾವು ಅದನ್ನ ಉಲ್ಲಂಘನೆ ಮಾಡಬೇಕು ಅಂತೇನು ಇಲ್ಲ. ಕರ್ನಾಟಕದ ಒಂದು ಧ್ವಜ ಮಕ್ಕಳು ಈಗಾಗಲೇ ಬಹುತೇಕವಾಗಿ ಈ ಹಳದಿ ಮತ್ತು ಕೆಂಪೇನಿದೆ, ಅರಿಶಿಣ ಮತ್ತು ಕುಂಕುಮ ಅಥವಾ ಹಳದಿ ಕೆಂಪು ಧ್ವಜ ಏನಿದೆ, ಇದನ್ನ ಕನ್ನಡಿಗರು ತಮ್ಮದೇ ಅಂತ ಭಾವಿಸ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೊಂದು ಅಧಿಕೃತತೆ ಮುದ್ರೆ ಕೊಡ್ಬೇಕು ಅಷ್ಟೇ ತಾನೇ. ಅದಕ್ಕೆ ನನಗನ್ನಿಸುವಾಗಿ ಕಾನೂನಲ್ಲಿ ಯಾವ ತೊಡಕುಗಳು ಇಲ್ಲ. ಇವರು ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂತವ್ರು, ಅಯ್ಯೋ ಅವ್ರೇನು ಹೊತ್ಕೊಂಡ್ಬಿಡ್ತಾರೋ, ನಿಜ ಪುಕ್ಕಲ್ರು, ಈ ಸತ್ಯ ಸರ್, ಪುಕ್ಕಲ್ರು ಅಷ್ಟೇ. ಇದಕ್ಕೆ ಕಾನೂನಿನಲ್ಲಿ ಆಗ್ಲೇ ನೀವ್ ಹೇಳಿದ್ರಲ್ವಾ, ಅಮೆರಿಕದ 51 ರಾಜ್ಯಗಳಲ್ಲಿ ಅವ್ರಿಗೆ ಸಪರೇಟ್ ಆಗಿರುವಂತದ್ದಿದೆ. ಇದೇನು ಧ್ವಜ ಮಾಡ್ಕೊಳ್ಬೇಕು, ರಾಜಕೀಯ ಪಕ್ಷಗಳೇ ತಮ್ಮ ಧ್ವಜ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಒಂದು ರಾಜ್ಯಕ್ಕೆ ತಮ್ಮದೇ ಆದ ಧ್ವಜ, ತಮ್ಮದೇ ಆದ ನಾಡಗೀತೆ ಇಲ್ವಾ ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಒಂದು ನಾಡಗೀತೆ ಅಂತಾನೆ ಮಾಡ್ಕೊಂಡಿಲ್ವಾ ನಾವು? ಎಷ್ಟೋ ರಾಜ್ಯಗಳಲ್ಲಿ ಇದು ಆಲ್ರೆಡಿ ಇರುತ್ತೆ. ಇವೆಲ್ಲವೂ ಅಧಿಕೃತವಾಗಿ ಆಗ್ಬೇಕು ಅಂತ ಇಲ್ಲ, ಆದ್ರೆ ಅಧಿಕೃತವಾಗಿ